ಪ್ರಿಯ ಆಸರೆ ಟಿವಿ ವೀಕ್ಷಕರೆಲ್ಲರಿಗೂ ಇದು ನನ್ನ ಹಾಡು ಈ ಕಾರ್ಯಕ್ರಮಕ್ಕೆ ವಿರಾಮದ ನಂತರ ಮತ್ತೊಂದು ಆವರ್ತಿ ನಿಮ್ಮನ್ನು ಸ್ವಾಗತಿಸ್ತೇವೆ. ನಮ್ಮ ಮೊದಲೇ ಪಾಸ್ಟರ್ ಕೀರ್ತಿ ಪೌಲ್ ಅವರಿದ್ದಾರೆ. ಅವರ ಅನುಭವಗಳು ನಮ್ಮ ಮುಂದೆ ಹೇಳ್ತಾ ಇದ್ದಾರೆ. ಯಾವ ರೀತಿಯಲ್ಲಿ ಬಾಲ್ಯದಲ್ಲಿ ದೇವರವರಿಗೆ ತಲಾಂತು ಕೊಟ್ಟು ಮತ್ತು ಯಾವ ರೀತಿಯಲ್ಲಿ ಅವರು ಕುಗ್ಗಿ ಅಥವಾ ಒಂದು ರೀತಿಯ ಡಿಸ್ಕರೇಜ್ಮೆಂಟ್ ಅಲ್ಲಿ ಹೋದರು ಮತ್ತು ಯಾವ ರೀತಿ ಅವರು ಅದನ್ನು ಛಲವಾಗಿ ತೆಗೆದುಕೊಂಡ್ರು ಎಂಬುದಾಗಿ ಇವತ್ತು ಮುಂದೆ ನಾವು ಅವರಲ್ಲಿ ಪ್ರಶ್ನೆ ಕೇಳಲಿಕ್ಕೆ ಹೋಗೋಣ. ಪಾಸ್ಟ್ರೆ, ನಂತರ ನೀವು ಯೇಸು ಸ್ವಾಮಿಯನ್ನು ಕಂಡುಕೊಂಡ್ರೆ ನಿಮ್ಮ ಜೀವಿತ ಎಲ್ಲ ತಪ್ಪಾಗಿ ಹೋಗಿತ್ತು ಮತ್ತು ದೇವರ ಕೃಪೆಯಿಂದ ದೇವರು ನಿಮ್ಮನ್ನು ಆರಿಸಿಕೊಂಡು ಎಂಬುದಾಗಿ ನಾವು ಕೇಳಲ್ಪಟ್ಟೆವು. ಆ ನಂತರ ನೀವು ಆತ್ಮಿಕ ಸಭೆಗೆ ಹೋಗಲಿಕ್ಕೆ ಪ್ರಾರಂಭ ಮಾಡಿದ್ದೀರಾ, ಕರ್ತನಲ್ಲಿ ಬೆಳೀಲಿಕ್ಕೆ ಪ್ರಾರಂಭ ಆದರೆ ನಿಮ್ಮ ನಂತರವಾದಂಥ ಜೀವಿತದಲ್ಲಿ ಈ ಹಾಡಿನ ಆಸಕ್ತಿ ಯಾವಾಗ ಮತ್ತೆ ಅಂದರೆ ದೇವರ ಕುರಿತಾದಂಥ ಹಾಡು ಅಥವಾ ಯೇಸು ಕ್ರಿಸ್ತನ ಕುರಿತಾದ ಹಾಡಿನ ಬಗ್ಗೆ? ಹೌದು, ಇದು ತುಂಬ ಮುಖ್ಯವಾದ ಒಂದು ಪ್ರಶ್ನೆ ನೀವು ಕೇಳಿದ್ರ. ಯಾಕಂದರೆ ಮತ್ತೆ ಹಾಡುಗಳನ್ನು ಹಾಡೋದಾಗಲಿ ಅಥವಾ ಬರೆಯೋದಕ್ಕೆ ಆಸಕ್ತಿ ಉಂಟಾಗಿದೆ ಯಾವಾಗ ಅಂದರೆ ನಾನು ರಕ್ಷಣೆ ಹೊಂದೋಕೆ ಮುಂಚೆ ಎಲ್ಲ ಬಂದು ಸಿನಿಮಾ ಹಾಡುಗಳು, ಸಿನಿಮಾ ಹಾಡಿಗಾಗಿ ಒಬ್ಬ ಸಂಗೀತಗಾರಿದೆ, ಅವ್ರ ಹೆಸರು ನಾನು ಹೇಳೋಕ್ಕೆ ಇಷ್ಟಪಡ, ಯಾಕಂದರೆ ಅದು ಮಹಿಮೆ ಅಲ್ಲ. ಅದು ಆ ಸಿನಿಮಾದಲ್ಲಿ ಪೋಸ್ಟ್ರಲ್ಲಿ ಅವ್ರ ಹೆಸರಿತ್ತಂದರೆ ಅವ್ರ ಮ್ಯೂಸಿಕ್ಕಾಗಿ ನಾನು ಒಂದು ಸಿನಿಮಾನ 120-30 ಸಲ ನೋಡ್ತಾ ಇದ್ದೆ, ಟು ಓನ್ಲಿ ಲಿಸನ್ ಟು ದ ಮ್ಯೂಸಿಕ್. ಆ ರೀತಿ ಇರುವಾಗ ನನಗೆ ಮ್ಯೂಸಿಕ್ಕಲ್ಲಿ ತುಂಬಾ ಇಂಟ್ರೆಸ್ಟ್ ಆಗಿ ಅದನ್ನು ನಾನು ಅಳವಡಿಸ್ಕೊಂಡು ಅದನ್ನು ಸಿನಿಮಾ ನೋಡೋದು, ಮ್ಯೂಸಿಕ್ ಕೇಳೋದು, ಹಾಡುಗಳು ಕೇಳೋದು, ಅವ್ರ ವಾಯ್ಸ್ನ ಇಮಿಟೇಟ್ ಮಾಡಿ ಹಾಡೋ ರೀತಿಯೆಲ್ಲ ಆಗ್ತಾಯಿತ್ತು. ಆವಾಗ ಅದನ್ನು ದೇವರು ಕಡೆಗೆ ಅದನ್ನು ದೈವಿಕವಾಗಿ ಬದಲಾವಣೆ ಆಗಿದ್ದು ನನ್ನ ರಕ್ಷಣೆ ನಂತರ. ನಾನು ಹೇಳಿದ್ನಲ್ಲ, ಸುವಾರ್ತಿಕ ಎಂಬ ಶೀರ್ಷಿಕೆಯಲ್ಲಿ ನಾನು ಹೇಳಿದ್ದೆ, ನಾನು ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಹೋದಾಗ ಅದು ಅನ್ಸಕ್ಸಸ್ ಆಯಿತು. ದೇವರು ನನ್ನ ಕರೆದು ನಿನ್ನ ಜೀವಿತ ನನಗೆ ಕೊಡು ಅನ್ನುವಾಗ ನನ್ನ ಚರ್ಚಲ್ಲಿ ಹೋಗಿ ಅದನ್ನು ಮಾತನಾಡಿ ಅದನ್ನು ಆಲ್ರೆಡಿ ನಾನು ಹೇಳ್ತಾ, ನಮಗೆ ಸಮಯವಿಲ್ಲದೆ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇಲ್ಲ. ಆ ಸಮಯದಲ್ಲಿ ಎಲ್ಲ ಮುಗಿದ ಮೇಲೆ ಕೆಲವೊಂದು ದಿನಗಳ ನಂತರ ನಾನು ಹೋಗಿ ನನ್ನ ಕಸಿನ್ ಹತ್ರ ಹೋಗಿ ನಾನು ಮೀಟ್ ಮಾಡಿ ಅವ್ರು ನನಗೆ ಸ್ವಲ್ಪ ಸ್ಪಿರಿಚುವಲ್ ಗೈಡೆನ್ಸ್ ಆಗಿ ಕೊಡ್ತಾಯಿದ್ರು. ಅವ್ರ ಹತ್ರ ಹೋಗಿ ನಾನು ಕೇಳಿದೆ, ಬ್ರದರ್, ನನಗೆ ಹಾಡು ಆಡೋಕ್ಕೆ ಅಥವಾ ಹಾಡು ಬರೆಯೋಕ್ಕೆ ದೇವ್ರ ಕೃಪೆ ಕೊಡ್ತಾರಾ ಅಂತ ಕೇಳೋಕ್ಕೆ ಅವರು ಒಂದೇ ಒಂದು ಮಾತು ಹೇಳಿದ್ರು. ಯೋಹಾನ 14:14ನೇ ವಚನದಲ್ಲಿ ಯೇಸು ಕ್ರಿಸ್ತ ನಾಮದಲ್ಲಿ ಏನನ್ನು ಬೇಡಿಕೊಳ್ಳುತ್ತೀಯೋ ಅದು ನಿನಗೆ ದೊರಕುವುದು ಎಂಬ ಮಾತಿದೆಯಲ್ಲ, ಅದ್ರ ಪ್ರಕಾರವಾಗಿ ನಿನ್ಗೆ ಏನು ಕೇಳಿದ್ರೂ ಕೊಡ್ತಾನೆ. ನಾನು ಮತ್ತೆ ಕೇಳಿದೆ, ಏನು ಕೇಳಿದ್ರೂ ಕೊಡ್ತಾರಾ? ಹೌದು, ನೀನು ಕೇಳೋದನ್ನು ದೇವ್ರು ಕೊಡೋನಾಗಿದ್ದಾನೆ, ನಿನ್ನ ದೇವ್ರ ಹತ್ರ ಕೇಳಿದ್ರೆ ನಿನಗೆ ಕೊಡ್ತಾರೆ ಅಂತ ಹೇಳಿದ್ರು. ಆವಾಗ ನಾನು ಒಂದು ಛಲ ಮಾಡಿ ಒಂದು ಪ್ರಾರ್ಥನೆ ಮಾಡಿ ಮನೆಗೆ ಓಡೋಗಿ ಒಂದು ನೋಟ್ಬುಕ್ ತೊಗೊಂಡೆ. ನೋಟ್ಬುಕ್ ತೊಗೊಂಡು ನನ್ನ ಕಸಿನ್ನ ನಾನು ಜೊತೆಗೆ ನನ್ನ ಕರೆದು, ಇನ್ನೊಬ್ಬ ಕಸಿನ್ನು, ಅವನ ಆತ್ಮೀಯ ಜೊತೆ ನಾನು ನಡೆಸಿದವನಾಗಿದ್ದೆ ಚಿಕ್ಕ ಪ್ರಾಯದಲ್ಲಿ, ಯೌವನಸ್ಥರಲ್ಲಿ. ನಾನು ರಕ್ಷಣೆ ಹೊಂದಿದ ನಂತರ ನನ್ನ ಅನುಭವಗಳನ್ನ ಅವ್ರಿಗೆ ಹೇಳಿ ನಾನು ಯಾವ ಥರ ಇದ್ದೆ, ಹೇಗಾಯಿತು, ಅವ್ರು ನೋಡ್ತಾಯಿದ್ರು. ಒಂದು ಸಜೀವ ಸಾಕ್ಷಿಯಾಗಿ ನಾನು ನೋಡ್ತಾಯಿದ್ದೆ ಎಷ್ಟು ಮೋಸವಾದ ರೀತಿಯಲ್ಲಿದ್ದೆ, ಇವಾಗ ಹೆಂಗೆ ಚೇಂಜ್ ಆಗ್ಬಿಟ್ಟು ಸಡನ್ನಾಗಿ ಅಂತ ಹೇಳಿ ಅವ್ರು ನೋಡ್ತಾರೆ. ನನ್ನ ಕಸಿನ್ ಬ್ರದರ್ನ ಕರ್ಕೊಂಡು ಒಂದು ನಿರ್ಜನ ಪ್ರದೇಶಕ್ಕೆ ನಾನು ಹೋಗಿ ಅಲ್ಲಿ ಕೂತು ಹೇಳಿದೆ, ದೇವ್ರು ನನಗೆ ಇವಾಗ ಹಾಡು ಕೊಡ್ತಾರೆ, ನಾನು ಹೇಳ್ತಾ ಇರ್ತೀನಿ, ನೀನು ಬರಿತಾ ಇರು ಅಂತ ಹೇಳಿದೆ. ಅಂದರೆ ನೀವು ಅಲ್ಲಿ ಹೇಳಿ ಪ್ರೇಯರ್ ಮಾಡಿ ದೇವ್ರು ಕೊಡ್ತಾನಂತ ಹೇಳಿ ಆ ದಿವಸನೇ ಓಕೆ, ಪ್ರೈಸ್ ಗಾಡ್. ಆ ದಿವಸ ನಾನು ಹೇಳಿದೆ, ದೇವ್ರು ನನಗೆ ಹಾಡು ಕೊಡ್ತಾರೆ, ನಾನು ಹೇಳ್ತೀನಿ, ನೀನು ಬರಿ ಅಂತ ಹೇಳಿದಕ್ಕೆ ಅವನು ಹೇಳಿದೆ, ಸರಿ ಬ್ರದರ್, ನಾನು ಮಾಡ್ತೀನಿ ಅಂತೇಳಿ ಅವ್ರು ಬುಕ್ ಹಿಡ್ಕೊಂಡ. ನಾನು ಕಣ್ಣು ಮುಚ್ಚಿ ಒಂದು ಚಿಕ್ಕ ಪ್ರಾರ್ಥನೆ ಮಾಡಿದೆ, ಯೇಸಪ್ಪ, ಒಂದು ಚಿಕ್ಕ ಮಗು ರೀತಿ ನಾನು ಬರ್ತದೆ, ಯೇಸಪ್ಪ ನಿನ್ನ ನಾಮದಲ್ಲಿ ಏನು ಕೇಳಿದ್ರು ಕೊಡ್ತೀನಿ ಅಂತ ಹೇಳಿದೆಯಲ್ಲ, ನನಗೆ ಹಾಡು ಬರೀಬೇಕು, ನನಗೆ ಹಾಡು ಆಡಬೇಕು, ಆ ಕೃಪೆ ನನಗೆ ಕೊಡು ಅಂತ ಹೇಳಿದೆ. ಆ ಕುಳಿತ ಸಮಯದಲ್ಲಿ 13 ಹಾಡು ಒಂದೇ ದಿನದಲ್ಲಿ ದೇವ್ರು ಬರೆಯೋಕ್ಕೆ ಕೃಪೆ ಮಾಡಿದ್ರು. ಫಸ್ಟ್ ಡೇಲಿ 13 ಸಾಂಗ್. ಓಕೆ, ಅದು ನನ್ನ ಮಾತೃಭಾಷೆಯಲ್ಲಿ ನಾನು ಮಾಡಿದ್ದೆ, ತಮಿಳಿನಲ್ಲಿ, ತೆಲುಗು ನಿಮ್ದು. ಓಕೆ, ನಿಮ್ದು ಮಾತೃ. ಸೊ ಅದನ್ನು ನೀವು ಆವತ್ತೇ ನಿಮಗೆ ದೇವರು ಅನುಗ್ರಹಿಸಿ, ಆವತ್ತೇ ದೇವ್ರು ನನಗೆ ಅನುಗ್ರಹಿಸಿಕೊಟ್ರು. ಅದಾದ ನಂತರ ಬಂದು 2ನೇ ದಿನ ಮತ್ತೆ ನನ್ನ ಕಸಿನ್ಗೆ ಒಂದು ರೀತಿ ಶಾಕ್ ಆಯಿತು. ಹೇಗೆ ಇವನು ಇಷ್ಟೊಂದು ಬದಲಾವಣೆ, ಹೇಗೆ ಇವನಿಗೆ ಇದೆಲ್ಲ ಈ ಸಾಹಿತ್ಯದ ಬಗ್ಗೆ, ಈ ಹಾಡಿನ ಬಗ್ಗೆ ಜ್ಞಾನ ಬಂದಿದೆ, ಈ ರೀತಿ ಕೇಳ್ದಿರೋ ಮಾತುಗಳೆಲ್ಲ, ವರ್ಡ್ಸ್ ಎಲ್ಲ ಇದರಲ್ಲಿ ಬರ್ತಾ ಇದೆಯಲ್ಲ, ರಿವೈವಲ್ ಸಾಂಗ್ಸು, ಒಂದು ಪಾಪಿ ಮನ ತಿರುಗುವ ರೀತಿಯಲ್ಲಿ ಸಾಂಗ್, ಒಂದು ಆತ್ಮದಲ್ಲಿ ದೇವರೊಟ್ಟಿಗೆ ಬೆರೆಯುವಂಥ
ಆರಾಧನೆ ಗೀತೆಗಳೆಲ್ಲ ಬರ್ತಾ ಇದೆಯಲ್ಲ ಅಂತೇಳಿ ಅವ್ನಿಗೆ ನನಗೆ ನೀನು ಸುಳ್ಳು ಹೇಳ್ತಾಯಿದ್ದೆ, ನೀನು ಫಸ್ಟೇ ಇದೆಲ್ಲ ನೀನು ರೆಡಿ ಮಾಡ್ಕೊಂಡು ಬಿಟ್ಟಿದ್ದೆ, ಇಲ್ಲಿ ಬಂದು ನೀನು ದೇವ್ರು ಕೊಟ್ಟರು ಅಂತ ಹೇಳ್ತಾಯಿದ್ದೆ. ನಾನು ಹೇಳಿದೆ ಇಲ್ಲ ದೇವ್ರ ವಾಕ್ಯ ಸತ್ಯವಾಗಿ ನಾನು ನೋಡ್ತಾ ಇದ್ದೀನಿ ಅಂತೇಳಿ. ನೆಕ್ಸ್ಟ್ ಮಾರನೇ ದಿನ ಮತ್ತೆ ನನ್ನ ಪ್ರೈಮರಿ ಶಾಲೆ ಓದಿದಂಥ ಆ ಶಾಲೆ ಬಳಿ ಹೋಗಿ ಗ್ರೌಂಡಲ್ಲಿ ಯಾರೂ ಇರಲಿಲ್ಲ. ಸಂಜೆ ಮತ್ತೆ ನಾವು ಪ್ರೇಯರ್ ಮಾಡಿ ಅಲ್ಲಿ ಕೂತ್ಕೊಂಡ್ವಿ. ಅಲ್ಲಿ ದೇವ್ರ ಕೃಪೆಯಿಂದ ಒಂದು 8 ಹಾಡು ಬರೆಯೋ ಅದಾದ ನಂತರ ನಾನೇನು ಮಾಡಿದೆ, ಒಂದು ಸಂತೋಷದಿಂದ ಏನು ಮಾಡಿದೆ, ನಮ್ಮ ಮನೆಯಲ್ಲಿ ಮತ್ತು ನಮ್ಮ ದೊಡ್ಡಪ್ಪನ ಮಗಳ ಹತ್ರ ಎಲ್ಲರೂ ತೋರಿಸುವಾಗ ಅಗೇನ್ ಡಿಸ್ಕರೇಜ್ಮೆಂಟ್ ಅಲ್ಲಿ ಸ್ಟಾರ್ಟ್ ಆಯಿತು. ಅಲ್ಲಿ ಪುನಃ ಇದು ಬಂದು ಇಲ್ದು ಸರಿ ಇಲ್ಲ, ಅದು ಸರಿ ಇಲ್ಲ. ಒಬ್ಬರು ನನ್ನ ಹತ್ರ ಹೋಗಿ, ನಾನು ಅವಾಗ ರಾಗ ನನಗೆ ಗೊತ್ತಿರಲಿಲ್ಲ ಯಾವ ರೀತಿ ಕಂಪೋಸಿಂಗ್ ಮಾಡಬೇಕು. ಆವಾಗ ಸಂಗೀತ ಬಾರಿಸೋರ ಹತ್ರ ಹೋಗಿ ನಾನು ಕೊಟ್ಟು ಈ ಹಾಡನ್ನ ಈ ಥರ ಬಂದಿದೆ, ಅವ್ರು 6 ಮಿನಿಟ್ ಇಟ್ಕೊಂಡು ಅಂತ ಹೇಳಿಬಿಟ್ಟು ಇಲ್ಲ ಅದೆಲ್ಲ ಏನು ಬರಲ್ಲ, ನೀನು ಸುಮ್ಗೆ ಇದೆಲ್ಲ ಬರ್ಕೊಂಡು ಸಾಹಿತ್ಯನೇ ಇಲ್ಲ, ನೀನು ಹೋಗು ಅಂಥೇಳಿ ತುಂಬ ಡಿಸ್ಕರೇಜ್ ಮಾಡಿ ಕಳಿಸಿದ್ರು. ಅದಾದ ನಂತರ ಅದನ್ನು ಅಲ್ಲೇ ನಾನು ಬಿಟ್ಬಿಟ್ಟೆ, ಮತ್ತೆ ಪುನಃ ಬಿಟ್ಬಿಟ್ಟೆ ಅದನ್ನು. ಅಂದರೆ ಇದು ನೀವು ರಕ್ಷಣೆ ಹೊಂದಿಯ ಎಷ್ಟು ದಿವಸ ಹೆಚ್ಚು ಕಡಿಮೆ? 1 ವೀಕ್ ಟೈಮ್. 1 ವೀಕಲ್ಲೇ? 1 ವೀಕ್ ಟೈಮಲ್ಲಿ. ಓಕೆ. ನಂತರ ಪಾಸ್ಟ್ರೆ ನೋಡಿ, ನಿಮಗೆ ಆಸಕ್ತಿ ಇದೆ, ದೇವರನ್ನ ಆರಾಧಿಸಬೇಕು, ದೇವರನ್ನ ಸ್ತುತಿಸಬೇಕು. ಆ ಒಂದು ದೇವರ ವಾಕ್ಯ ಹೇಳ್ತದೆ, ನಾವು ದಾಹ ಉಳ್ಳವರಾಗಿದ್ರೆ ದೇವರು ನಮಗೆ ತುಂಬಿಸುವವನಾಗಿದೆ. ಆ ದಾಹದಿಂದ ನೀವು ಹೋದಿರ, ದೇವರು ಅನುಗ್ರಹಿಸಿದೆ. ಆದರೆ ಜನಗಳು ನೋಡುವಾಗ ಅಥವಾ ಯಾರನ್ನು ನೋಡುವಾಗ ನಿಮಗೆ ಡಿಸ್ಕರೇಜ್ಮೆಂಟ್ ಆಯಿತು, ಮತ್ತು ಅದನ್ನು ನೀವು ಪೂರ್ಣ ಬಿಟ್ಟುಬಿಟ್ರೆ ನಂತರ ಪುನಃ ಇವತ್ತು ಒಂದು ದೇಶ ಕಾಣುವಂಥ ಅಥವಾ ರಾಜ್ಯ ಗುರುತಿಸುವಂಥ ಒಂದು ಆರಾಧನೆ ನಾಯಕರಾಗಿದ್ದೀರ, ಮತ್ತು CDN ಮಾಡುವಂಥ ಒಂದು ಅಭಿಷಿಕ್ತ ನಾಯಕರಾಗಿದ್ದೀರ. ಇಷ್ಟು ಬೆಳಿಬೇಕಾದ್ರೆ ಆ ದಿವಸಗಳಲ್ಲಿ ನೀವು ಕುಗ್ಗಿದ ಅನುಭವ ಬಿಟ್ಟು ಹೋದ ಮೇಲೆ ಮತ್ತೆ ಪುನಃ ಹೇಗೆ ನೀವು ಅದನ್ನು? ಅಂದರೆ ನಾನು ಬಿಟ್ಟಿದ್ದಂದರೆ ಹಾಡುಗಳನ್ನ ಬರೆಯೋದನ್ನ ನಾನು ಬಿಟ್ಬಿಟ್ಟು ಸಾಧಾರಣವಾಗಿ ಚರ್ಚಿನಲ್ಲಿ ಆಡೋ ಹಾಡುಗಳು, ಬೇರೆ ಆರಾಧನಾ ನಾಯಕರು ಹಾಡಿರುವಂಥ ಹಾಡುಗಳು ತೆಗೆದು ಹಾಡೋಕ್ಕೆ ನಾನು ಕಲಿತು ಆರಾಧನೆ ಮಾಡ್ತಾ ಇದ್ದೆ. ಆದರೆ ಹಾಡನ್ನ ಬರೆಯೋದು ನಾನು ನಿಲ್ಲಿಸ್ಬಿಟ್ಟಿದೆ. ಇದು ಏನೂ ಇಲ್ಲ, ಇದಿಷ್ಟೇ ಅಂತ ಹೇಳಿ ನಾನು ಅದನ್ನು ಬಿಟ್ಬಿಟ್ಟೆ. ಇವಾಗಲೂ ನಮ್ಮ ಮನೆಯಲ್ಲಿ ಆ ಬುಕ್ಸನ್ನು ಸಿಕ್ಕಿದ್ರೆ ನನ್ನ ಶ್ರೀಮತಿಯವರು ತೆಗೆದು ತೋರಿಸ್ತಾರೆ, ನೋಡಿ ಇನ್ನೂ ಹಾಗೇ ಇದೆ ಬುಕ್ಕು ಅಂತ ಹೇಳ್ತಾರೆ. ಆದರೆ ನಾನು ದೇವರಲ್ಲಿ ಒಬ್ಬರು ನನ್ನನ್ನು ಡಿಸ್ಕರೇಜ್ ಮಾಡಿದ್ರೆ ನಾನು ಆರಾಧನೆ ಮಾಡೋದು ನಿಲ್ಲಿಸಿಲ್ಲ. ಕಾರಣ ಆರಾಧನೆ ಎಂಬುದು ದೇವರಿಗೆ ಮೀಸಲಾಗಿರೋದು. ನನ್ನ ವೈಯಕ್ತಿಕವಾದ ರೀತಿಯಲ್ಲಿ ದೇವರು ಮಾಡಿದ ಉಪಕಾರಗಳಿಗೆ ಸ್ತೋತ್ರ ಅಥವಾ ಕೃತಜ್ಞತೆ ಹೇಳೋದೇ ಆರಾಧನೆ ಅಂತ ನನ್ನ ಜೀವಿತದಲ್ಲಿ ನಾನು ಅದು ಆರಾಧನೆ. ನಾನು ನನ್ನ ಪರ್ಸ್ನಲ್ ಲೈಫಲ್ಲಿ, ನನ್ನ ಪ್ರೇಯರ್ ಟೈಮಲ್ಲಿ ಎಲ್ಲದರಲ್ಲಿ ಹಾಡಿ ಯಾರು ನನ್ನನ್ನು ಕೊರತೆ ಇಲ್ಲವನಂತ ಹೇಳಬಾರ್ದಂತೆ ನಾನು ಕಲ್ತ್ಕೊಳ್ತಾ ಇದ್ದೆ ಆ ಸಮಯಗಳಲ್ಲಿ. ಅಂದರೆ ನಾನು ಹೇಳುವಂಥದ್ದು ಫಸ್ಟ್, ಜನಗಳು ನಿಮಗೆ ಏನೇ ಡಿಸ್ಕರೇಜ್ ಮಾಡಿದ್ರು, ಆದರೆ ದೇವರ ಪಾದದಲ್ಲಿ ಕುಳಿತು ದೇವರ ಪಾದದಿಂದ ನೀವು ಕಲಿತೀರಿ ಎಂಬುದಾಗಿ ಹೇಳಲಿಕ್ಕೆ ನಾವು ತಪ್ಪಾಗೋದಿಲ್ಲ. ಆ ಪಾದ ಅನ್ನುವಾಗ ನೀವು ಹೇಳಿದ ದೇವರ ಪಾದದಲ್ಲಿ ಅನ್ನುವಾಗ ನನ್ನ ಆಲ್ಬಮಲ್ಲಿ ಒಂದು ಸಾಂಗು ನನಗೆ ನೆನಪು ಬರ್ತಾ ಇದೆ. ಓಕೆ. ನಮ್ಮ ವೈಯಕ್ತಿಕವಾದ ಸಮಯಗಳಲ್ಲಿ, ನಮ್ಮ ಪರ್ಸನಲ್ ವರ್ಷಿಪ್ ಟೈಮ್ಸಲ್ಲಿ ನಾನು ಅನುಭವಿಸಿದೆ, ನನಗೆ ಹಾಡಾಗಿ ದೇವ್ರು ಕೊಟ್ಟರು. ಪ್ರೈಸ್ ಗಾಡ್. ಫಾಸ್ಟೇ ಹಾಗೆ ನೀವು ದೇವರ ಪಾದದಲ್ಲಿ ಕುಳಿತು ದೇವರನ್ನ ಆರಾಧಿಸ್ತಿದ್ದೀರ, ಮತ್ತು ನೀವು ಆರಾಧನೆ ನಾಯಕರಾಗಿ ಅಥವಾ ಒಂದು ಆರಾಧನೆಯ ಮುಂದೆ ಸ್ಟೇಜಲ್ಲಿ ನಿಂತು ದೇವರನ್ನ ಆರಾಧಿಸಿ ಆರಾಧನೆ ಮುನ್ನಡೆಸುವ ನಾಯಕರಾಗಿ ಬೆಳೆದು ಬಂದದ್ದು ಹೇಗೆ ಫಾಸ್ಟ್? ಅದು ಸಭೆಯಲ್ಲಿ, ನಾನು ಹೋದಂಥ ಸಭೆಯಲ್ಲಿ ನನ್ನ ಪಾಸ್ಟ್ರು ಅದನ್ನು ಗುರುತಿಸಿದ್ರು. ನನ್ನ ಪಾಸ್ಟ್ರು ಅದನ್ನು ಗುರುತಿಸಿ ಅವರು ಆರಾಧನೆ ಮಾಡಿ ಎಲ್ಲ 90s ನೋಡೋದಾದರೆ, ಒಂದು ಸಭೆ ಇರೋದಾದರೆ ಆರಾಧನೆ ಪಾಸ್ಟ್ರೇ ಮಾಡ್ತಾರೆ, ವಾಕ್ಯನ ಅವರೇ ಕೊಡ್ತಾರೆ, ಕೀರ್ತನೆ ಭಾಗ ಅವರೇ ಕೊಡ್ತಾರೆ, ಪ್ರಾರ್ಥನೆ ಅನ್ನೋವಾಗ ಯಾರನ್ನಾದರೂ ಒಬ್ಬರನ್ನ 2-3 ಜನ ಮಾಡ್ತಾರೆ. ಆವಾಗ ನಾನು ಹಾಡೋ ಒಂದು ಕಾರ್ಯವನ್ನು ನೋಡಿ ನನ್ನ ಪಾಸ್ಟ್ರು ಒಂದಿನ ನನ್ನ ಹತ್ರ ಮಾತನಾಡಿದ್ರು, ನಿನ್ನ ಹಾಡೋಕ್ಕೆ ಬರುತ್ತಾ? ಈಸ್ ದ ಫಸ್ಟ್ ಪರ್ಸನ್ ಹೂ ಆಸ್ಕ್ಡ್ ಮೀ, ಕ್ಯಾನ್ ಯು ಸಿಂಗ್? ನಾನು ಹೇಳಿದೆ, ಹೌದು ಪಾಸ್ಟ್, ನಾನು ಹಾಡ್ತೀನಿ, ಆದರೆ ನನಗೆ ತಮಿಳು ಹಾಡೋಕ್ಕೆ ಬರಲ್ಲ ಇಲ್ಲ ಆ ಸಮಯಗಳಲ್ಲಿ. ನಾನು ಹೇಳಿದೆ, ನಾನು ಹಾಡ್ತೀನಿ. ಆವಾಗ ಕೆಲಮಟ್ಟಿಗೆ ಕೆಲವೊಂದು ಇಂಗ್ಲೀಷ್ ಕೋರಸಸ್ಸು ನಾನು CD ಟೇಪ್ಸ್ ತಗೊಂಡು ಬಂದು ಅಲೆಕ್ಸ್ ಜೋಸೆಫ್ ಅಂತ ಪಾಸ್ಟರ್ ಹೆನ್ರಿ ಜೋಸೆಫ್ ಅವರ ಕಿರಿಯ ಮಗ, ಅವರು ಮಾರನಾಥ ಮಿನಿಸ್ಟ್ರೀಸ್ ಚೆನ್ನೈನಲ್ಲಿದೆ, ಅವರ ಒಂದು ಟೇಪ್ಸ್ನ ತಂದು ನಾನು ಕೇಳಿ ಆ ಚಿಕ್ಕ ಚಿಕ್ಕ ಕೋರಸಸ್ ಎಲ್ಲ ಕಲ್ತ್ಕೊಂಡು ಆಡ್ತಾಯಿದ್ದೆ. ಫಸ್ಟ್ ನನ್ನ ಸಭೆಯಲ್ಲಿ ನಾನು ಸ್ಟಾರ್ಟ್ ಮಾಡಿದ ಹಾಡು ಇಂಗ್ಲೀಷ್ ಕೋರಸಿಂದ, ಲೆಟ್ಸ್ ಯುವರ್ ಲೀವಿಂಗ್ ವಾಟರ್ ಫ್ಲೋ ಓವರ್ ಮೀ,
ಲೆಟ್ ಯುವರ್ ಹೋಲಿ ಸ್ಪಿರಿಟ್ ಕಂಟ್ರೋಲ್ ಮೀ ಅಂತ ಆ ಹಾಡನ್ನು ನಾನು ಆ ಕೋರಸ್ನ ಹಾಡಿ ಅಲ್ಲಿಂದ ನಾನು ಶುರು ಮಾಡಿದ್ದು. ಅಂದರೆ ನಿಮ್ಮನ್ನು ನಿಮ್ಮ ಯಾರು ಗುರುತಿಸದೇ ಇದ್ದರು ದೇವರ ಪಾದದಲ್ಲಿ ಕುಳಿತು ನೀವು ಕಲಿಯುವಂಥದ್ದನ್ನು ನಿಮ್ಮ ಆತ್ಮಿಕ ತಂದೆಯಾದಂಥ ದೇವ ಸೇವಕರು ಅದನ್ನು ಗುರುತಿಸಿದ್ದು. ಹೌದು, ಅಲ್ಲಿಂದ ನಾನು ಹಾಡೋಕ್ಕೆ ನಾನು ಮುಂದೆ ಬಿಟ್ಟು ಆರಾಧನೆ ಮಾಡೋದಕ್ಕೆ ಯಾವ ರೀತಿ ಆಯ್ತು ಅಂದರೆ, ಹಾಡುವಾಗಲೇ ದೇವರ ಅಭಿಷೇಕದಿಂದ ಜನರು ತುಂಬಿಸಲ್ಪಡೋದನ್ನು ನೋಡಿ ಆವಾಗ ನಾನು ತಿಳ್ಕೊಂಡೆ ದೇವರು ನನಗೆ ಈ ತಲಾಂತನ್ನು ಕೊಟ್ಟಿದ್ದಾರೆ, ಇವರ ಆರಾಧನೆ ನಡೆಸುವುದನ್ನು ದೇವರ ವಾಕ್ಯ ಈ ಜನರನ್ನು ನನಗೆಂದು ಸೃಷ್ಟಿಸಿಕೊಂಡೆ ಇವರು ನನ್ನ ಸ್ತುತಿಯನ್ನು ಸಲ್ಲಿಸುತ್ತಾ ಬರ್ತಾರೆ. ಐ ಚೂಸನ್ ದೀಸ್ ಪೀಪಲ್ ಫಾರ್ ಮೈ ಸೇಕ್, ದೇ ವಿಲ್ ಕಮ್ ವಿತ್ ಮೈ ಪ್ರೈಸಸ್ ಆನ್ ದಿಸ್ ಲಿಪ್ಸ್ ಅಂತ ಆ ಮಾತು ನೆರವೇರು. ಪ್ರೈಸ್ ಗಾಡ್. ದೇವರು ಹಾಗೆ ನಿಮ್ಮ ಒಂದು ನಿರಾಸೆಗಳನ್ನು ಅಥವಾ ನಿಮ್ಮ ಅಂದರೆ ಎಲ್ಲ ಡಿಸ್ಕರೇಜ್ಮೆಂಟನ್ನು ಅದನ್ನು ಏನು ಮಾಡಿದ ಮಾನ ಪಾತ್ರೆಯಾಗಿ ಬದಲಾಯಿಸಿದ. ನಿಜವಾಗಿ ಪಾಸ್ಟ್ರೆ. ಅಷ್ಟೇ. ಈಗ ಮುಖ್ಯವಾದಂಥ ನಾವು ಭಾಗಕ್ಕೆ ಬರುವ ಆರಾಧನೆ ದಿವಸಗಳಲ್ಲಿ ಆರಾಧನೆ ನಾಯಕರಾಗಿ ನೀವು ಪ್ರಜ್ವಲಿಸಿದ್ರ, ದೇವರು ನಿಮ್ಮನ್ನು ಅಲ್ಲಿಂದ ಎಬ್ಬಿಸಿದ್ರು. ಸೊ ನೀವು ಆರಾಧನೆಯ ನಾಯಕನಾಗಿರುವಂಥ ಯಾವುದಾದ್ರೂ ಒಂದು ಅನುಭವ ಅಂದರೆ ನಿಮಗೆ ಬಹಳ ಸಂತೋಷ ತಂದಂಥ ಯಾವುದಾದ್ರು ಒಂದು ಅನುಭವ, ದೇವರ ಆತ್ಮನ ಕಾರ್ಯ ನಡೆದಂಥ ಒಂದು ಅನುಭವ ನೀವು ನಮ್ಮ ಮುಂದೆ ಹೇಳ್ಬೋದಾ ವೀಕ್ಷಕರಿಗೆ? ಅನುಭವಗಳು ತುಂಬ ಆಗಿದೆ ಆರಾಧನೆ ಮಾಡ್ತಿರೋ ಸ್ವಾಮಿಗಳಲ್ಲಿ. ಅದು ಪ್ರತ್ಯೇಕವಾಗಿ ನಾನು ಗುರುತಿಸಿ ನೋಡಿದ್ದು, ಒಂದು ದಿನ ನಾನು ಆರಾಧನೆ ಮಾಡ್ತಾ ಇರುವಾಗ ತುಂಬಾ ಸಾಫ್ಟಾಗಿ ಹಾಡಿ ಬರೀ ಒಂದು ಕೀಬೋರ್ಡು ಪ್ಯಾಡಿಂಗ್ ಕೊಟ್ಕೊಂಡು ಹಾಡ್ತಾ ಇರುವಾಗ ಅದು ನಮ್ಮ ಫೈರ್ ಕ್ಯಾಂಪ್ ನಡೆಸ್ತಾ ಇದೆ. ಆವಾಗ ಮೊದಲನೇ ಸೆಷನ್ ನಾನೇ ಮಾಡಬೇಕಾಗಿರೋದು. ಆವಾಗ ದೇವರ ಆತ್ಮ ಹೇಳಿದ್ರು, ಎಲ್ಲರನ್ನೂ ಶಬ್ದಗೊಳಿಸಿ ನಿಶಬ್ದವಾಗಿರಬೇಕು, ಸ್ತಬ್ಧವಾಗಿರ್ಬೇಕು, ಯಾರು ಮಾತನಾಡಬಾರ್ದು, ಯು ಜಸ್ಟ್ ಮೌನವಾಗಿ ನೀನು ಹಾಡು ಎಂದು ಹೇಳಿ ತುಂಬ ಸಾಫ್ಟಾಗಿ ನಾನು ಆಡ್ತಾ ಇರುವಾಗ ಪರಿಶುದ್ಧಾತ್ಮ ಚಲನೆ ಆವತ್ತು ನೋಡಿದೆ. ಆ ರೀತಿಯಾದಂಥ ಅನುಭವ ಇನ್ನೂ ನಾನು ಎಲ್ಲೂ ನನ್ನ ಜೀವನದಲ್ಲಿ ನೋಡಿಲ್ಲ. ಎಲ್ಲರೂ ಯಾರನ್ನ ಬಂದು ಐ ನೆವರ್ ಸೆಟ್ ಟು ನೀನು ಕಿರ್ಚು ಕೈ ತಟ್ಟು ಏನೂ ಹೇಳಿಲ್ಲ. ಜಸ್ಟ್ ಸಾಫ್ಟಾಗಿ ಆಡ್ತಾ ಹೋಗ್ತಿರುವಾಗ ಒಂದು ಕಡೆಯಿಂದ ನಾನು ನೋಡಿದೆ, ಸ್ಟೇಜ್ ಮೇಲಿಂದ ಪರಿಶುದ್ಧಾತ್ಮನು ಅಲೆಯಾಗಿ ಆತನ ಅಭಿಷೇಕ ಮಹಿಮೆ ಇಳಿದು ಬಂದು ಇಡೀ ಆಡಿಟೋರಿಯಂ ತುಂಬಿ ಎಲ್ಲರೂ ಅಭಿಷೇಕದ ತುಂಬಿಸಲ್ಪಟ್ಟು ಅನ್ಯ ಭಾಷೆಯನ್ನು ಮಾತನಾಡುತ್ತಾ ದೇವರನ್ನ ಮಹಿಮೆ ಸೌರಾಗಿ ಅವರಲ್ಲಿ ಇರುವಂಥ ಅಭಿಷೇಕದಿಂದ ತುಂಬಿ ಅವ್ರು ಹೊರ ಬಂದ ಮೇಲೆ ಆಮೇಲೆ ಟೆಸ್ಟ್ ಮೆಂಟ್ಸ್ ಹೇಳ್ತಾರೆ, ಈ ಅನುಭವ ನನಗಾಯಿತು, ನಾನು ದೇವದೂತರನ್ನು ನೋಡಿದೆ, ನಾನು ದೇವರ ಸಿಂಹಾಸನವನ್ನು ನೋಡಿದೆ, ಈ ರೀತಿ ಅನೇಕ ಸಾಕ್ಷಿಗಳನ್ನು ಕೇಳಿದ್ದು. ಆವಾಗ ನಾನು ತಿಳ್ಕೊಂಡೆ, ನಾವು ಮಾಡುವ ಆರಾಧನೆ ಆರ್ಭಾಟವೋ ಅಥವಾ ಶಬ್ದವೋ ಅಲ್ಲ, ನಮ್ಮ ಹೃದಯದಿಂದ ನಾವು ದೇವರನ್ನು ಹುಡುಕೋ ಆರಾಧಿಸುವಾಗ ದೇವರ ಸ್ತುತಿಗಳ ಮಧ್ಯದಲ್ಲಿ ವಾಸಿಸೋನು ನಮ್ಮ ಸ್ತುತಿಗಳಲ್ಲಿ ಬಂದು ಇಳಿದುವಾಗ ದೊಡ್ಡ ಕಾರ್ಯಗಳನ್ನು ಮಾಡ್ತಾನೆ ಅಂತೇಳಿ ಅಲ್ಲಿ ನಾನು ಕೆಲವೊಂದು ಆರಾಧನೆಯಲ್ಲಿ ಕೆಲವೊಂದು ವಿಷಯಗಳನ್ನು ಕಲಿತುಕೊಳ್ಳೋಕೆ ಆ ಅನುಭವ ನನಗೆ ತುಂಬಾ ಉಪಯೋಗವಾಯಿತು. ಪ್ರೈಸ್ ಗಾಡ್. ನಿಜವಾಗಿ ನೀವು ಹೇಳುವಂಥ ಮಾತು ಸತ್ಯವಾದದ್ದು. ಆರಾಧನೆ ದೇವರಿಗೆ ಸಲ್ಲಿಸುವಂಥದ್ದು, ದೇವರ ಆತ್ಮನ ನಡೆಸುವಾಗ ನಾವು ಒಪ್ಪಿಸಿಕೊಟ್ಟು ನಡೆಸುವುದಾದ್ರೆ ದೇವರು ದೊಡ್ಡ ಕಾರ್ಯ ಮಾಡ್ತಾರೆ. ಯಾಕಂದರೆ ದೇವರಿಗೆ ಸಲ್ಲುವಂಥದ್ದು ದೇವರೇ ಮಾಡುವಂಥದ್ದು. ಪ್ರೈಸ್ ಗಾಡ್. ಈ ರೀತಿ ನೀವು ಆರಾಧನೆ ನಾಯಕರಾಗಿ ಎದ್ದು ಪ್ರಕಾಶಿಸುವಂತೆ ದೇವರು ಕೃಪೆ ಮಾಡಿದ. ಪ್ರಿಯ ವೀಕ್ಷಕರೇ, ಯಾವ ರೀತಿಯಲ್ಲಿ ಅವರ ಅನುಭವವನ್ನು ನಾವು ನೋಡ್ತಾ ಇದ್ದೇವೆ ಸೇವಕರದ್ದು. ಅವರು ಮೊದಲ ಸೆಷನಲ್ಲಿ ನಾವು ನೋಡಿದೆವು, ಅವರು ಯಾವ ರೀತಿಯಲ್ಲಿ ಲೌಕಿಕವಾಗಿದ್ದರು, ಆ ರೀತಿಯಲ್ಲಿದ್ದವರನ್ನು ಲೌಕಿಕ ವಿಷಯಗಳಲ್ಲಿ ಅಥವಾ ಸಿನಿಮಾ ಈ ವಿಷಯಗಳಲ್ಲಿ ಅವರು ಮುಂದೆ ಇದ್ದರು. ಆದರೆ ಯಾವಾಗ ಎರಡನೇ ಸೆಷನ್ ನೋಡಿದೆ, ಯೇಸು ಕ್ರಿಸ್ತನನ್ನು ಕಂಡುಕೊಂಡರು. ಮಾತ್ರವಲ್ಲ, ಅವರು ಆರಾಧನೆ ನಾಯಕರಾಗಿ ಬಹಳ ಒಂದು ಅಭಿಷಿಕ್ತ ಸೇವಕರಾಗಿ ಆರಾಧನೆ ನಾಯಕರಾಗಿ ಎದ್ದು ಪ್ರಜ್ವಲಿಸಿ ದೇವರ ಕಾರ್ಯವನ್ನು ನಾವು ಅವರ ಬಾಯಿಂದಲೇ ಕೇಳಿದೆವು. ಒಂದು ಸಣ್ಣ ವಿರಾಮ ತೆಗೆದುಕೊಳ್ತಿದ್ದೇವೆ. ಅಲ್ಲಿವರೆಗೆ ತಪ್ಪದೇ ವೀಕ್ಷಿಸಿ ಆಸ್ರ TV.